ಅರ್ಜುನ ಹೆಸರೇ ಒಂದು ರೋಮಾಂಚನ ನಮಗೆಲ್ಲ. ಅಂಥ ಒಂದು ಅರ್ಜುನ ತನ್ನ ನಿವೃತ್ತಿಯ ನಂತರ ಅರಣ್ಯ ಇಲಾಖೆ ಅದನ್ನು ಬಳಸ್ಕೊಂಡ್ರಲ್ಲ, ಅದೇ ಒಂದು ಘೋರ ಅಪರಾಧ ಅದು. ಗುಂಡೆಟ್ ಬಿದ್ದ ತಕ್ಷಣ ಮಾವುತ ಎಲ್ಲ ಹೆದರಿ ಓಡಿ ಬಂದಿದ್ದಾರೆ. ಆ ಆನೆ ಏನು ತಟಸ್ಥವಾಗ್ಬಿಟ್ಟಿದೆ. ಆ ಮಾವುತ ಬಂದಾಗ ಅವ್ನು ತೋರಿಸ್ತಾರೆ, ಹೇಳ್ತಾನೆ ಈ ಕಾಲಿಗೆ ಗುಂಡೆಟ್ ಬಿದ್ದಿದೆ ಅಂತೇಳಿ. ಅದು ಹೆಂಗೆ ಗುಂಡೆಟ್ ಬೀಳದೆ ಇರ್ತೀರಿ, ಎಷ್ಟು ಚೆನ್ನಾಗಿ ಮಲಗಿಸಿದ್ರು ಅಂದರೆ ನೀವು ಫೋಟೋಸ್ಗಳು ನೋಡಿ ಯೂಟ್ಯೂಬ್ನಲ್ಲಿ. ಅವನು ಆ ಕಾಲು ಹಿಡ್ಕೊಂಡು ಅಳ್ತಾನೆ. ಹಿರಿಯ ಅರಣ್ಯಾಧಿಕಾರಿಗಳು ಮಾತಾಡ್ಕೊಂಡು ಬರ್ತೀವಿ ಅಂತ ಹೊರಗಡೆ ಹೋದವ್ರು ಬಂದ ಮೇಲೆ ಅವರ ಇದೇ ಚೇಂಜ್ ಆಗಿಬಿಡ್ತು. ಯಾಕೆ ಚೇಂಜ್ ಆಯಿತು ಅಂದರೆ ಅದನ್ನು ಎತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಗುಂಡೇಟ್ ಬಿದ್ದಿದೆ. ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ವಿಡಿಯೋ ಆಗುತ್ತೆ, ಫೋಟೋ ಆಗುತ್ತೆ ಅಂತ. ಸ್ನೇಹಿತರೆ ನಮಸ್ತೆ, ಜೇನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಅತಿಥಿಯೊಂದಿಗೆ ಒಂದು ವಿಶೇಷವಾದ ಕಾರ್ಯಕ್ರಮ. ನಮ್ಮ ಜೊತೆ ಇವತ್ತು ನಮ್ಮ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಕಂಡಂತಹ ಒಬ್ಬ ಅಪ್ರತಿಮ ಹೋರಾಟಗಾರ ಅಂತಲೇ ಹೇಳ್ಬೋದು, ಚಿಂತಕ, ಒಂದು ಒಳ್ಳೆಯ, ಎಲ್ಲರಿಗಿಂತ ಹೆಚ್ಚಾಗಿ ಒಳ್ಳೆಯ ಮನುಷ್ಯ, ನಮ್ಮ ಎಡೆಹಳ್ಳಿ ಆರ್ ಮಂಜುನಾಥ್ ಅಂತೇಳಿ. ಬಹುಶಃ ನಿಮಗೆ ಸಕಲೇಶಪುರದ ಬಗ್ಗೆ, ಮಲೆನಾಡಿನ ಬಗ್ಗೆ ಅಥವಾ ಈ ನಾಡು ನುಡಿಯ ಬಗ್ಗೆ ಕಾಳಜಿ ಇದ್ದಂಥ ಹಾಸನ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಕೂಡ ಈ ಹೆಸರುಗಳು ಪರಿಚಿತ ಇದ್ದೇ ಇರುತ್ತೆ. ಯಾಕೆಂತಂದರೆ ಅವರ ಹೋರಾಟದ ಹಿನ್ನೆಲೆ ಅಷ್ಟಿದೆ. ಇವತ್ತು ನಮ್ಮ ಜೊತೆ ಆ ಎಡೆಹಳ್ಳಿ ಆರ್ ಮಂಜುನಾಥ್ ಅವರಿದ್ದಾರೆ. ಅವರಿಗೆ ಸ್ವಾಗತಗಳಂತೆ. ಸರ್ ನಮಸ್ಕಾರ. ಸೊ ಹಂಗಾರೆ ನೀವು ಹೇಳಿದ ಪ್ರಕಾರ ಈಗ ನಾವು ಯೋಚನೆ ಮಾಡೋದಾದರೆ ವೆಂಕಟೇಶ್ವರ ವಿಚಾರ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಈ ರೀತಿಯ ಈ ನಿವೃತ್ತಿಯ ನಂತರದಲ್ಲಿ ಅವರ ಕೆಲಸ ಮಾಡುವ ಸಾಮರ್ಥ್ಯ ಇದೆಯೋ ಅಥವಾ ಇಲ್ವೋ ಆ ರೀತಿ ಯಾವುದನ್ನು ಪರಿಗಣನೆ ತಗೊಳ್ಳದೆ ಒಂದು ರೀತಿ ಇವರಿದ್ದದ ಬಿಡು ಅನ್ನೋ ಥರದಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಉಡಾಫೆಯ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ಕೊಂಡು ಬಂದಿದೆ ಅಂತ ಕಾಣುತ್ತೆ ಈ ಥರದ್ದು. ಖಂಡಿತ ಸರ್. 7 ಕೋಟಿ ಜನ ಇದ್ದೀವಿ, 6,500 ಆನೆಗಳು ಇದೆ. ಇಲ್ಲಿ ಅರ್ಜುನನ ಸಾವಿನ ಜೊತೆಗೆ ವೆಂಕಟೇಶ್ ಅವರು ಇದಾರಲ್ಲ, ಅವರೊಬ್ಬ ಸಂಪನ್ಮೂಲ ವ್ಯಕ್ತಿ. ಹೌದು, ಅವರು ಪ್ರಾಣಿ ಪ್ರಿಯ. ಅವ್ರು ಯಾವುದೇ ಆಸೆಗಾಗಲಿ ವೃತ್ತಿಗಾಗಲಿ ಅವರೇನು ಅರಣ್ಯ ಇಲಾಖೆ ಒಳಗೆ ಪ್ರಾಣಿಗಳ ಜೊತೆ ಸಂಬಂಧವನ್ನು ಇಟ್ಕೊಂಡಿರಲಿಲ್ಲ. ಅವರಿಗೆ ಅದೊಂದು ಪ್ರಾಣಿ ಸಂರಕ್ಷಣೆ ಮಾಡಬೇಕು, ನಮ್ಮಷ್ಟೇ ಪ್ರಾಣಿಗಳಿಗೆ ಹಕ್ಕಿದೆ ಅಂತೇಳಿ ಅವಕ್ಕೆ ಚಿಕಿತ್ಸೆ ಕೊಡೋದಕ್ಕೆ, ಅರವಳಿಕೆ ಹೊಡೆಯೋದಕ್ಕೆ ಅವ್ರನ್ನ ಬಳಸ್ಕೊಳ್ತಾ ಇದ್ರು. ನೋಡಿ ಅರಣ್ಯ ಇಲಾಖೆ ಎಷ್ಟು ಬೇಜವಾಬ್ದಾರಿ ಅಂದರೆ, ನಿವೃತ್ತಿ ಹೊಂದಂಥ ವೆಂಕಟೇಶ್ ಅವ್ರನ್ನ ಕರ್ಕೊಂಡ್ಬಿಡ್ತಾರೆ ಅಂದರೆ, ಹಾಗಾದ್ರೆ ಯಾರು ಇಲ್ಲಿ ಕರ್ನಾಟಕದಲ್ಲಿ ಅರವಳಿಕೆ ತಜ್ಞರೇ ಇಲ್ವಾ? ಅವ್ರನ್ನ ತಯಾರು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಆಗಲಿ ಇಲಾಖೆ ಆಗಲಿ ಮಾಡಬೇಕಾಗಿತ್ತಲ್ವ? ಅವ್ರನ್ನ ಕರ್ಕೊಂಡು ಬಂದು ಬಲಿ ಕೊಡ್ತಾರೆ ಅಂದರೆ ಎಷ್ಟು ಬೇಜವಾಬ್ದಾರಿ. ಇಲ್ಲಿ ಯಾರು, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ವಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಬಹುಶಃ ಇಷ್ಟು ವರ್ಷ ಆದರೂ ಕೂಡ ಆ ಥರದ್ದು ಇನ್ನೂ ಒಂದು ಪ್ರಯತ್ನ ಕೂಡ ಮಾಡಿಲ್ಲ ಅನ್ಕೊಳುತ್ತೆ. ಯಾರೋ ಒಬ್ಬ ಶಾಸ್ತ್ರಟೋ ಅಥವಾ ಅರವಳಿಕೆ ತಜ್ಞವನ್ನು, ಒಬ್ಬ ನೈಪುಣ್ಯತೆ, ಕಾಡಿನ ಜೊತೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಆ ಪ್ರೀತಿಯನ್ನು ಉಳಿಸ್ತಕ್ಕಂಥ ಒಂದು ಎಷ್ಟೋ ಟ್ರೈನಿಂಗ್ಗಳು ನಡೀತವೆ ಈ ಭಾರತದಲ್ಲಿ. ಕರ್ನಾಟಕದಲ್ಲಿ ಯಾವ್ಯಾವ ವಿಚಾರಕ್ಕೂ ಟ್ರೈನಿಂಗ್ ನಡೀತವೆ. ತರಬೇತಿ, ಬಿಲ್ಗಳ ಮೇಲೆ ಬಿಲ್ಲು ಎಲ್ಲ ಆಗತ್ತಲೇ ಇರ್ತವೆ. ಆದರೆ ಭಾಳ ಸೂಕ್ಷ್ಮವಾಗಿ ಸಕಲೇಶಪುರ ಮಲೆನಾಡು ಭಾಗ ಅಂತೂ ದಗ 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 ಕತ್ತಿ ಉರಿತಾ ಇದೆ ಹಂಗೇನೆ. ಅದರಂತೂ ಕಾಡಾನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಸೂಕ್ಷ್ಮವಾಗಿ ನಡ್ಕೊಬೇಕಾಗಿತ್ತು. ನೀವು ಹೇಳ್ದಂಗೆ ಅಟ್ಲೀಸ್ಟ್ ನೀವು ಹೇಳ್ದಂಗೆ ಅಷ್ಟು ಕೋಟಿ ಜನಗಳಲ್ಲಿ ನಿರುದ್ಯೋಗ ಅಂತೀವಿ, ಜನಗಳಿಗೆ ಉತ್ಸಾಹ ಇರೋಂಥದ್ದಿದ್ದಾರೆ. ಅವ್ರನ್ನ ಕರೆದ್ಬಿಟ್ಟು ಒಂದಷ್ಟು ಜನ ಕರೆದ್ಬಿಟ್ಟು ನೀವು ಕೆಲಸ ಅಂತೇಳಿ ಕೊಡ್ತೀವಿ ಅಂತಂದರೆ ಯಾರು ಬೇಡ ಅಂತಾರೆ. ಅದಕ್ಕೆ ನೀವು ಹೇಳ್ದಂಗೆ ಅರಣ್ಯ ಇಲಾಖೆದು ಬೇಜವಾಬ್ದಾರಿತನಕ್ಕೆ ನಮ್ಮ ಸಕಲೇಶಪುರ ತಾಲೂಕಂತೂ ಎಷ್ಟು ಬೆಲೆ ತರ್ತದೆ ಅಂತ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಖಂಡಿತ ಬೆಲೆ ತರ್ತದೆ. ಇವತ್ತು ಕೂಡ ನೋಡಿ ಭೀಮಾ, ಅದು ಕೂಡ ಭಾವನಾತ್ಮಕ ಸಂಬಂಧ ಇರ್ತಕ್ಕಂಥ ಆನೆ, ಅದ್ರದ್ದು ಒಂದು ದಂತವನ್ನು ಕಳ್ಕೊಂಡಿದೆ. ಅದಕ್ಕೆ ಚಿಕಿತ್ಸೆ ಕೊಡಕ್ಕೆ ಇವತ್ತರೆಗೂ ಕೂಡ ಸರ್ಕಾರಕ್ಕಾಗಲಿ ಅರಣ್ಯ ಇಲಾಖೆಗೆ ಆಗಿಲ್ಲ. ಇಲ್ಲ, ಪ್ರಾಣಿಗಳಿಗೆ ಅದೊಂದು ಶಕ್ತಿ ಇದೆ, ಏನು ಪ್ರಾಕೃತಿಕವಾಗಿ ಅದು ವಾಸಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಆದರೆ ಇವತ್ತಿನ ಆಹಾರ ಪದ್ಧತಿಯೊಳಗೆ ಏನೇನು ರಿಯಾಕ್ಷನ್ಸ್ ಆಗ್ತದೆ ಅಂತ ಅದು ಯಾವಾಗ ಆಗುತ್ತೆ ಮಂಜಣ್ಣ ಅಂತಂದ್ರೆ, ಕಾಡಾನೆಗಳಾಗಿ ಬಿಟ್ರೆ ಪ್ರಾಕೃತಿಕವಾಗಿ ಸರಿ ಮಾಡ್ಕೊಂತವೆ. ನಾವು ಈ ಡಿಸ್ಟರ್ಬಿಂಗ್ ನೇಚರಲ್ಲಿ ನೀವು ಈ ಕಡೆ ಕಾಡಾನೆ ಅಲ್ಲ, ಈ ಕಡೆ ನಾಡಾನೆನೂ ಅಲ್ಲ ಅನ್ನೋ ಥರದಲ್ಲಿ ಮಾಡಿಟ್ಬಿಟ್ಟು ಅವು ಮೊದಲೇ ಡಿಸ್ಟರ್ಬ್ ಆದಾಗ ಅವಕ್ಕೆ ಚಿಕಿತ್ಸೆನ ನಾವು ಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಅಟ್ಲೀಸ್ಟ್ ಅದು ಕಾಳಜಿ ಬಗ್ಗೆ ಇಟ್ಕೊಳ್ಳೋದಾರ ನಮ್ಮ ಕರ್ತವ್ಯ. ನೀವು ಹೇಳ್ದಂಗೆ ಅದು ದಂತ ಮುರಿದೋಗಿದೆ ಭೀಮನಾನೆಗೆ ಕರೆಕ್ಟಾಗಿ ಹೇಳ್ದಂಗೆ. ಅದಕ್ಕೆ ನೀವು ಹೇಳ್ದಂಗೆ ಅರ್ಜುನಗೆ ಆದಂಗೆ, ವೆಂಕಟೇಶ್ವರಿಗೆ ಆದಂಗೆ, ಈಗ ಭೀಮನ ಬಗ್ಗೆನೂ ಕೂಡ ಈ ನಿರಾಸಕ್ತಿ ಒಂದದಿದೆಯಲ್ಲ. ಈ ಅರಣ್ಯ ಇಲಾಖೆ ಮಾತ್ರ ಭಾಳ ದೊಡ್ಡ ಘೋರ ದುರಂತ ಒಂದು ಇಲಾಖೆ ನಮಗೆ. ಅರಣ್ಯ ಇಲಾಖೆಯವ್ರು ಹೇಳ್ತಾರೆ ನಮಗೆ ಸರ್ಕಾರದಿಂದ ಆದೇಶ ಬರಬೇಕು ಅಂತಾರೆ. ಸರ್ಕಾರದವ್ರು ಕೇಳಿದ್ರೆ ಅದು ಕೇಂದ್ರ ಸರ್ಕಾರದ್ದು ಅಂತಾರೆ. ಇವರಿಗೆ ಅವಕಾಶಗಳಿದೆ ಸರ್. ಇನ್ನೊಬ್ಬರ ಮೇಲೆ ಹೊಣೆಗಾರಿಕೆಯನ್ನು ಎತ್ತಾಕ್ಬಿಟ್ಟು ತಪ್ಪಿಸ್ಕೊಳ್ತಕ್ಕಂಥ ಅವಕಾಶದಿಂದಾಗಿ ನಾವೆಲ್ಲ ಕರ್ನಾಟಕದಲ್ಲಿ, ಅದರಲ್ಲೂ ಸಕಲೇಶಪುರದಲ್ಲಿ ನಾವು ಅರಣ್ಯ ಇಲಾಖೆ ವಿಚಾರದಲ್ಲಿ ವಂಚಿತರಾಗಿರ್ತಕ್ಕಂಥದ್ದು. ಈಗ ನೋಡಿ 90 ಜನ ಮರಣ ಹೊಂದಿದ್ದಾರೆ.
ನಾವು ಏನಕ್ಕೆ ಸರ್ ಬದುಕೋದು? ನಾವು ಎಲ್ಲ ಹೋರಾಟನೂ ನಾವು ಜೀವಂತವಾಗಿರೋದಕ್ಕೆ ಹೋರಾಟ ಮಾಡೋದು. ಕೊನೆಯವರೆಗೂ ನಮಗೆ ಸಹಜ ಸಾವು ಬರೋವರೆಗೂ ಬದುಕಬೇಕು ಅಂತಕ್ಕಂಥದ್ದು ಮನುಷ್ಯನ ಆಸೆ. ಈಗ ಎಷ್ಟು ಜನ ಸತ್ತೋದಾಗ್ಲೂ ಕೂಡ ಅದರಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರು, ಬಡವರು ಸತ್ತೋಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರಿಗೆ ನ್ಯಾಯ ಕೇಳಬೇಡಿ ಅಂದರೆ, ಸತ್ತೋದ ಮೇಲೂ ಕೂಡ ನೀವು ಅದಕ್ಕೆ ನ್ಯಾಯ ಕೇಳಬೇಡಿ ಅಂತೇಳಿ ನಮ್ಮನ್ನು ಮನವೊಲಿಸೋದು ಅಥವಾ ದುಡ್ಡಲ್ಲಿ ಅವ್ರನ್ನ ಸಮಾಧಾನ ಮಾಡ್ತಕ್ಕಂಥದ್ದು, ಇನ್ಯಾವುದೋ ರಾಜಕೀಯವನ್ನು ಬಳಸಿ ಅವ್ರನ್ನ ನಿಷ್ಕ್ರಿಯನಾಗಿ ಮಾಡಿ ಅನಿವಾರ್ಯ ಪರಿಸ್ಥಿತಿಗೆ ತಂದು ಅದನ್ನು ದಫನ್ ಮುಗಿಸ್ಬೇಕು ಅಂತ ಅಷ್ಟೇ. ನೀವು ಏನು ಅಂದರೆ ಇವರಿಗೆ ಯಾರು ಒಬ್ಬ ವ್ಯಕ್ತಿ ಮರಣ ಹೊಂದಿದ ತಕ್ಷಣ ಪ್ರಥಮ ಕ್ರಿಯೆ ಸ್ಟಾರ್ಟ್ ಆಗೋದೆ ಅವನು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನಾವು ಅವನ್ನ ದಫನ್ ಮಾಡಬೇಕು ಅಂತಕ್ಕಂಥದ್ದು ಇವರು ಪ್ರಾಣಿಗಳಾಗಿರಲಿ ಮನುಷ್ಯರಾಗಿರಲಿ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಸರ್. ಹಾಗಾಗಿ ಈ ಸಾವಿನ ನಂತರವೂ ನಾವು ನ್ಯಾಯ ಕೇಳಬಾರ್ದು, ಪ್ರಶ್ನೆ ಮಾಡಬಾರ್ದು, ಪ್ರಶ್ನೆ ಮಾಡಿದರೆ ಕೇಸ್ ದಾಖಲು ಮಾಡ್ತೀವಿ ಅಂತ ಅಂದರೆ ನಾವು ಎಲ್ಲಿದ್ದೀವಿ ಅಂತ ನಮಗೆ ಆಶ್ಚರ್ಯ. ಈಗ ನಿಮ್ಮ ಮೇಲೆ ಕೇಸ್ ದಾಖಲಾಗಿದೆ, ನಿಮ್ಮ ಸೇರಿದಂತೆ ಸಕಲೇಶ್ಪುರದ ಹಲವಾರು ಜನಗಳ ಮೇಲೆ ಕೇಸ್ ದಾಖಲಾಗಿದೆ. ಪ್ರಮುಖವಾದ ಹೆಸರು ನಿಮ್ದಿದೆ. ನಿಮ್ಮ ಬೇಡಿಕೆ ಇದ್ದಿದ್ದು ಮುಖ್ಯವಾಗಿ ಒಂದು ಮಿಸ್ಫೈರಿಂಗ್ ಆಗಿರೋದ್ರ ಬಗ್ಗೆ ಒಂದು ತನಿಖೆ ಆಗಲಿ, ಅಥವಾ ಮರಣೋತ್ತರ ಪರೀಕ್ಷೆಯ ವರದಿ ಬಿಡುಗಡೆ ಆಗಬೇಕಾಗಿತ್ತು. ಆಮೇಲೆ ಸ್ಮಾರಕವನ್ನ ನೀವು ಕಾಡಿನೊಳಗೆ ಮಾಡೋದು ಬೇಡ, ಮುಖ್ಯ ರಸ್ತೆಯಲ್ಲಿ ಅಥವಾ ಎಲ್ಲಾದ್ರೂ ಒಂದು ಕಡೆ ಎಸ್ಲೂರು ಚಂಗಳ್ಳಿ ಮಧ್ಯದಲ್ಲಿ ನಿಮ್ಮದೇ ಅರಣ್ಯ ಇಲಾಖೆ ಇರ್ತಕ್ಕಂಥ ಜಾಗದಲ್ಲಿ ಸ್ಮಾರಕ ಮಾಡಿ. ಹೌದು, ಇಷ್ಟೆಲ್ಲ ವ್ಯವಸ್ಥಿತವಾಗಿ ರಾಜಕಾರಣ ಮತ್ತು ಆಡಳಿತಶಾಹಿ ನಡೆಸ್ತಾ ಇದೆಯಲ್ಲ ಸರ್, ಇದೊಂದು ರೀತಿ ಭ್ರಷ್ಟಾಚಾರನೇ. ಎಲ್ಲವನ್ನ ಹೀಗೆ ಪ್ರಕರಣಗಳನ್ನು ಮುಚ್ಚಾಕ್ಕೊಂಡು ಅವರು ಏನು ಸೇವ್ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾರೋ ನಮ್ಮಂಥವ್ರ ಮೇಲೆ ಕೇಸ್ ದಾಖಲಿಸ್ತಕ್ಕಂಥದ್ದು ಅಂತ. ನಾವು ಇವತ್ತವರೆಗೂ ಸರ್ ಒಂದು ಇಲ್ಲೀಗಲ್ ವರ್ಕ್ಗಳನ್ನು ಮಾಡಿಲ್ಲ. ನಾವೇನಾದ್ರು ದಂಧೆ ಮಾಡ್ತಾ ಇದೀವ? ನಾವು ಯಾವುದಾದ್ರೂ ಇದರಲ್ಲಿ ಕಮಿಷನ್ ಪಡಿತಾ ಇದೀವ? ಅಥವಾ ಏನಾದರೂ ಸಮಾಜಕ್ಕೆ ವಿರುದ್ಧವಾದಂಥ ಒಂದೇ ಒಂದು ಹೇಳಿಕೆಗಳು, ಸರ್ಕಾರಕ್ಕೆ ಹಾನಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸಗಳು ಯಾವುದೂ ಕೂಡ ಇವತ್ತವರೆಗೆ ನಮಗೆ 52 ವರ್ಷದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ನಾವು ಪ್ರತಿಯೊಂದು ಹೋರಾಟದಲ್ಲಿ 1 ಲಕ್ಷ ಇತ್ತು ಸರ್ ಅವತ್ತು. ಸಂಪೂರ್ಣ ದಾಖಲೆ ಇಲ್ದಲೇ ಸರ್ ನಾನು ಮಾತಾಡಲ್ಲ, ನಾನು ಪ್ರತಿಯೊಂದು ದಾಖಲೆನೂ ಇಟ್ಕೊಂಡೇ ಮಾತಾಡೋದು. 2001ರಲ್ಲಿ 1 ಲಕ್ಷ ಇತ್ತು ಹಣ. ಯಾವುದಕ್ಕೆ? ಆನೆಯಿಂದ ಮಾನವ ಸಂಘರ್ಷದಿಂದ ಮೃತಪಟ್ಟ ಪರಿಹಾರ. ಅವತ್ತಿಂದ ಹೋರಾಟ ಮಾಡ್ಕೊಂಡು ಬಂದು ಇವತ್ತು 20 ಲಕ್ಷ ತಲುಪಿರ್ತಕ್ಕಂಥದ್ದು. ಇಷ್ಟೊಂದೆಲ್ಲ ಪ್ರಾಮಾಣಿಕವಾದ ಹೋರಾಟವನ್ನು ಮಾಡಿಕೊಂಡು ಬಡವರ ಪರವಾಗಿ ನ್ಯಾಯಯುತವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಬೆರಳೆಣಿಕೆಯಷ್ಟು ಇರ್ತಕ್ಕಂಥ ಜನರಲ್ಲಿ ನಮ್ಮನ್ನು ಈ ರೀತಿ ಪದೇ ಕೇಸ್ಗಳನ್ನು ಹಾಕಿಸಿ, ಆಯಿತು ಸರ್ ಸಣ್ಣ ಕೇಸ್ಗಳಾದರೆ ಏನೋ ಇರುತ್ತೆ, ಸರ್ಕಾರದ ಮಟ್ಟದಲ್ಲೂ ತೊಂದರೆ ಆದಾಗ ಅವ್ರಿಗೂ ಬೇಕು ಅಂತ ಅಂದ್ಕೊಳ್ಬೋದು. ನನಗೆ 353 ಅಂತ ಕೇಸ್ಗಳನ್ನು ಅದರೊಳಗೆ ಸೇರಿಸ್ಕೊಂಡು 7-8 ಕಾಯ್ದೆಗಳನ್ನು ಹಾಕಿ ಹಿಂದೆನೂ ಕೂಡ ನೋಡಿ, ಅದು ನಾನು 5 ದಿವಸ ಜೈಲುವಾಸವನ್ನು ಕೂಡ ಅನುಭವಿಸಿ ಬಂದೆ. ಪ್ರಾಮಾಣಿಕ ಒಬ್ಬ ಹೆಣ್ಣುಮಗಳಿಗೆ ನೀವು ನ್ಯಾಯ ಕೊಡಬೇಕು ಅಂತ ಕೇಳೋದಕ್ಕೆ ಹೋಗಿದ್ದಕ್ಕೆ CC ಕ್ಯಾಮ್ರಾ ಇದೆ, ಪ್ರತಿಯೊಂದು CCTV ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಸನದಲ್ಲಿ. ಯಾಕೆ ಒಂದೇ ಒಬ್ಬ ಪೊಲೀಸ್ ಅವ್ರನ್ನ ನಾವು ಹಿಂಗೆ ಒಂದು ಚೂರು ಟಚ್ ಮಾಡಿಲ್ಲ? ಅವ್ರ ವಾಕಿ ಟಾಕಿನ ನಾವು ಹೊಡೆದಾಕಿಲ್ಲ, ಅವ್ರು ನಮ್ಮ ವಾಕಿ ಟಾಕಿ ಹೊಡೆದಾಕಿದ್ರು ಅಂತ ಆ ಕೇಸ್ನಲ್ಲಿ ಕಂಪ್ಲೇಂಟ್ ಮಾಡಿ ನಮ್ಮನ್ನು ಅರೆಸ್ಟ್ ಮಾಡಿಸ್ತಾರೆ. ಇವತ್ತು ಕೂಡ ಈ ತಿಂಗಳ 19ನೇ ತಾರೀಕು ಕೋರ್ಟ್ ಚಾರ್ಜ್ ಪಡ್ಕೊಂಡಿದೆ. ಈಗ ಈ ಪ್ರಕರಣವನ್ನು 53 ದಾಖಲಿಸಬೇಕಾದ್ರೆ ಕನಿಷ್ಠ ಸೌಜನ್ಯ ಇಲ್ಲ ಸರ್. ಅದರಲ್ಲಿ ಎಡೆಹಳ್ಳಿ ಮಂಜುನಾಥ್ ಅಂತ ಬರೆದು ಅದರಲ್ಲಿ ನಮ್ಮ ತಂದೆ ಹೆಸರನ್ನ ತಿಮ್ಮೇಗೌಡ ಅಂತ ಹಾಕಿ ಸಮನ್ಸನ್ನು ಕೊಟ್ಟು ಕಳಿಸಿದ್ದಾರೆ. 2 ವರ್ಷದ ನಂತರ ಒಂದು ಕೇಸ್ ಮಾಡಬೇಕಾದ್ರೆ ಅವರಿಗೆ ಪ್ರಜ್ಞೆ ಇರಬೇಕು, ಸರಿಯಾದ ವಿಳಾಸವನ್ನು ಬರೀತಕ್ಕಂಥ ಪ್ರಜ್ಞೆ ಇರಬೇಕು. ನನಗೆ ಸಮನ್ಸ್ ನೋಡಿದ ತಕ್ಷಣ ಪತ್ತೆ ಹಿಡಿದೆ ನಾನು. ಏನು ರೀ ತಿಮ್ಮೇಗೌಡ ಅಂತ ಹೆಸರು ಬರ್ಕೊಂಡು ಬಂದಿದ್ದೀರಾ, ನೀವು ತಪ್ಪು ಮಾಡಿರೋದು, ನಾನಲ್ಲ, ಇದು ನಾನೇ ಹೋರಾಟ ಮಾಡಿರೋದು, ನಾನು ಒಪ್ಕೊಳ್ತಾ ಇದ್ದೆ, ನಾನಿಲ್ಲ ಇದ್ರ ವಿರುದ್ಧ ಫೈಟ್ ಮಾಡ್ತೀನಿ ಅಂತ ಹೇಳ್ತೇನೆ, ಸರ್ ಮಾಡಿಸ್ಕೊಬನ್ನಿ, ನಾನು ಸಮನ್ಸನ್ನು ತಗೋತೀನಿ ಅಂತ ಹೇಳಿ ಕಳಿಸ್ತೆ. ಎಷ್ಟು ತರಾತುರಿನಲ್ಲಿ ಪ್ರಭಾವಯುತವಾಗಿ ಮೊದಲು ಇದಕ್ಕಿಂತ ಹಿಂದೆ ಒಂದು ಕೇಸ್ ಮಾಡಿದರು ಸರ್ 2022ರಲ್ಲಿ. ಸುಳ್ಳಕ್ಕಿನಲ್ಲಿ ಒಬ್ಬ ರೈತ ಅಖಾಡಾನೆ ದಾಳಿಯಿಂದ ಸತ್ತೋಗ್ಬಿಟ್ಟ. ತಕ್ಷಣ ಬಂದು ನಾನು ಮನವಿ ಮಾಡಿದೆ ಇಡೀ ಸಕಲೇಶ್ಪುರ ಜನರಿಗೆ, ನಮ್ಮ ಭಾಗದ ಒಬ್ಬ ರೈತ, ನಿಮಗೆಲ್ಲ ವ್ಯಾಪಾರ ಕೊಡ್ತಾ ಇದ್ದಂಥ ರೈತರಲ್ಲಿ ಒಬ್ಬ ಸತ್ತೋಗಿದ್ದಾನೆ, ಸಕಲೇಶ್ಪುರವನ್ನು ಬಂದ್ ಮಾಡೋಣ, 1 ಗಂಟೆ ನಾವು ಸಾರ್ವಜನಿಕರು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋಣ ಅಂತೇಳಿ ಎಲ್ಲರನ್ನು ಮನವಿ ಮಾಡ್ಕೊಂಡು ಬರ್ತಾಯಿದ್ದೆ. ನನ್ನ ಮೇಲೆ ಪ್ರಕರಣ ದಾಖಲಿಸಿದ್ರು. ಇದೇನು ಉದ್ದೇಶ? ಇದು ವ್ಯವಸ್ಥಿತವಾಗಿ ನಮ್ಮನ್ನು, ನಾನು ಕೂಡ ರಾಜಕೀಯದಲ್ಲಿರೋದ್ರಿಂದ
ರಾಜಕೀಯವಾಗಿ ನನ್ನನ್ನು ಮುಗಿಸ್ಬೇಕು ಅಂತಕ್ಕಂಥ ಉದ್ದೇಶನೂ ಇದರೊಳಗೆ ಇರ್ತಕ್ಕಂಥದ್ದು. ಯಾಕೆಂದರೆ ಸರಿಯಾದ ರೀತಿ ಕುಲಂಕುಷವಾಗಿ ಬಂದಂಥ ಅಧಿಕಾರಿಗಳು ಹುಡುಕಿ ಸರಿಯಾದ ವಿಳಾಸಕ್ಕೆ ಇದು ಮಾಡಿದರೆ ಇದು ತರಾತುರಿಲೇ ಮಾಡಿರೋ ಸರ್. ಇತ್ತೀಚೆಗೆ ತರಾತುರಿಲೇ ಮಾಡಿ ಯಾರ್ಯಾರು ಪಾಪ ಅಮಾಯಕರು ನಮ್ಮ ಹಿಂದ್ಗಡೆ ಈಗ ವಿಕ್ರಮ್ ಗೌಡ್ರು ಅವರು ಆನೆ ಪರವಾಗಿ ತುಂಬ ಕೆಲಸಗಳನ್ನು ಪ್ರಾಣಿ ಪ್ರಿಯರಾಗಿ ತಮ್ಮನ್ನು ತಾವು ಇತ್ತೀಚೆಗೆ ಗುರುತಿಸ್ಕೊಂಡಿದ್ದಾರೆ. ಮುರಳಿ ವಿಕ್ರಮ್ ಅವರು ಅವ್ರನ್ನ A1 ಮಾಡಿ ನನ್ನನ್ನು A2 ಮಾಡಿ ಹಿಂಗೆ ಉಳಿದಂಥ ಕೆಲವ್ರನ್ನೆಲ್ಲ ಮಾಡಿ ಅದರಲ್ಲಿ ಬೆಕ್ಕನಳ್ಳಿ ನಾಗರಾಜ್ ಅಂತ ಒಬ್ಬರು ಸಾಮಾಜಿಕ ಚಿಂತಕರಿದ್ದಾರೆ. ಅವರನ್ನು ಕೂಡ ಈ ಕೇಸ್ನಲ್ಲಿ ದಾಖಲಿಸಿ ನಮ್ಮ ಹಿಂದೆ ನಿಂತಿದ್ದಂಥ ಅಮಾಯಕ ಹುಡುಗರುಗಳು ಆ ಎಷ್ಟಲೂರು ಠಾಣೆಯ ಸುತ್ತಮುತ್ತ ಬರ್ತಕ್ಕಂಥ ಹುಡುಗರುಗಳು ಅಂಥವ್ರನ್ನೆಲ್ಲ ಬೆದರಿಸ್ತಕ್ಕಂಥ ತಂತ್ರ. ಅವ್ರು ಯಾವ ಇಲ್ಲೀಗಲ್ ಚಟುವಟಿಕೆಯಲ್ಲಿಲ್ಲ ಸರ್. ಅಷ್ಟು ಜನದಲ್ಲಿ 21 ಜನದಲ್ಲಿ ಯಾರಾದರೂ ಒಬ್ಬರು ಇಲ್ಲೀಗಲಲ್ಲಿ ಅಥವಾ ಯಾವುದಾದ್ರು ಒಂದು ಅಪರಾಧದಲ್ಲಿ ಇದ್ದಿದ್ರೆ ನಾವು ಒಪ್ಕೊಳ್ತೀವಿ. ಇಲ್ಲ, ನಾವು ಮಾಧ್ಯಮದವರಾಗಿ ನಾವು ಗಮನಿಸ್ತಾನೆ ಇದ್ದೀವಿ. ಅರ್ಜುನನ ಬಗ್ಗೆ ಮತ್ತು ಕಾಡಾನೆ ವಿಷಯದ ಬಗ್ಗೆ, ಮಾನವ ಸಂಘರ್ಷಗಳ ಬಗ್ಗೆ ದನಿ ಎತ್ತಿ ಮಾತಾಡ್ತಕ್ಕಂಥವ್ರು ಯಾವ ಕಾರಣಕ್ಕೂ ಕೂಡ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಜನಗಳದೊಂದು ಸಾಮಾನ್ಯ ಭಾವನೆ. ಅದು ಸಾಮಾನ್ಯ ಭಾವನೆ ಅಲ್ಲ, ಸತ್ಯ ಕೂಡ. ಯಾಕೆ ಅಂತಂದರೆ ಅವನ್ಯಾರು ಮರಳು ದಂಧೆನೂ ಆಗಿದ್ದಾರೆ, ಅವನ್ಯಾರು ಪರ್ಸೆಂಟೇಜ್ ಕಾಂಟ್ರಾಕ್ಟರ್ ಆಗಿದ್ದಾರೆ, ಅಥವಾ ಯಾರ್ದು ಬಾಲ್ವಡಕ ಆಗಿದ್ದಾರೆ, ಹಿಂಬಾಲಕ ಆಗಿದ್ದಾರೆ. ಇವ್ಯಾರೂ ಕೂಡ ಜನಪರವಾಗಿ ಮಾತಾಡೋಕ್ಕೆ ಬರೋದೇ ಇಲ್ಲ. ಅದಕ್ಕೆ ದನಿನೇ ಇರಲ್ಲ. ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅವರಿಗೆ. ನೀವು ಹೇಳ್ದಂಗೆ ಅದಷ್ಟು ಜನ ಯಾರ್ಯಾರು ಈ ಅರ್ಜುನನ ವಿಚಾರಕ್ಕೆ, ಕಾಡಾನೆ ಸಮಸ್ಯೆಗೆ ಇವೆಲ್ಲಕ್ಕೂ ಬಂದು ಮುನ್ನೆಲೆ ನಿಂತು ಮಾತಾಡ್ತಾರೆ, ಅವರೆಲ್ಲರೂ ಕೂಡ ಪಾರದರ್ಶಕವಾಗಿರ್ತಾರೆ, ಒಂದಷ್ಟು ಸಮಾಜಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾರೆ ಅನ್ನೋದ್ರ ಬಗ್ಗೆ ಎರಡು ಮಾತು ಜನವಲಯದಲ್ಲೂ ಚಾಲ್ತಿಲಿದೆ. ಅದು ಒಂದು ಸಮಸ್ಯೆ ಏನಾಗ್ತಾಯಿದೆ ಅಂತಂದರೆ, ಈ ಜನಗಳು ಅಭಿಪ್ರಾಯ ಜನಕ್ಕೇನೋ ಅಭಿಪ್ರಾಯ ಇದೆ, ಇಲ್ಲ ಮಂಜಣ್ಣ ಹೇಳಿ ಮಂಜುನಾಥ್ ಅವರೇನೋ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಜನಕ್ಕೆ ಅಭಿಪ್ರಾಯ ಇದೆ. ಅದು ಅಭಿಪ್ರಾಯ ಕ್ರೋಢೀಕರಣ ಆಗಿಲ್ಲೋ ಒಂದು ಕಡೆ ತಲುಪ್ತಾ ಇಲ್ಲ ಅದು. ಅದನ್ನು ಈಗ ನಮಗೇನು ಅನ್ಸುತ್ತೆ, ಹೌದು ಇವ್ರ ಬಗ್ಗೆ ಇವ್ರಿಗೇನೋ ಒಬ್ಬರಿಗೆ ಇಬ್ಬರಿಗೋ ಅವ್ರಿಗೇನೋ ಮೇಲ್ನೋಟಕ್ಕೆ ವೈಯಕ್ತಿಕವಾಗಿ ಏನಾದ್ರು ನಿಮ್ಗೆ ದ್ವೇಷ ಆಯ್ತು ಅವರಿಗೆ ಥರದ್ದು ಏನೋ ಒಂದು ಅರಣ್ಯ ಇಲಾಖೆ ಜೊತೆಗೆ ಇವ್ರು ಯಾವುದೋ ವ್ಯವಹಾರ ಇಟ್ಕೊಂಡಿರ್ಬೇಕು, ಏನು ಬಿಲ್ ಆಗಿಲ್ವೇನೋ, ಅದಕ್ಕೆ ಮಂಜಾತ್ ಹೋಯ್ತಾ ಇರ್ತಾರೆ, ಇವತ್ತು ಉರುಳಿ ವಿಕ್ರಮ್ ಹೋಯ್ತವ್ರೆ, ಬೇಕನಳ್ಳಿ ನಾಗರಾಜ್ ಹೋಯ್ತಾರೆ, ಅಥವಾ ಇನ್ನೊಬ್ರು ಯಾರೋ ಹೋಯ್ತವ್ರೆ ಅನ್ನೋ ಥರಕ್ಕೆ ಇಲಾಖೆನೂ ಬಿಹೇವ್ ಮಾಡುತ್ತೆ. ಜನರು ಕೂಡ ಇಲ್ಲ ಇದು ಮಂಜಾತ್ಗೂ ಮತ್ತು ಅವ್ರಿಗೂ ಸಂಬಂಧಪಟ್ಟಿದ್ದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರದಲ್ಲಿ ಇರೋಂಥ ಒಂದು ವಾತಾವರಣ ಒಂದು ರೀತಿ ಒಂದು ಸರಿ ಹೆಂಗೆ ಅನಿಸುತ್ತೆ. ಇನ್ನೊಂದು ಸರಿ ಏನನ್ಸುತ್ತೆ, ನೀವು ನಿಮಗೆ ಹೋರಾಟದ ಗುಣ ಇದೆ ನಿಮಗೆಲ್ಲ. ಜನಗಳಿಗೆ ಕೇಸ್ಗಳು ಅಂತಂದರೆ ಅದಕ್ಕೆ ಕೋರ್ಟಿಗೆ ಯಾರು ಎಲ್ಲಿತಾರೆ, ಸ್ಟೇಷನ್ಗೆ ಯಾರು ಹೋಯ್ತಾರೆ, ಎಲ್ಲರಿಗೂ ಆದಂಗೆ ನಮಗೂ ಆಗುತ್ತಲ್ಲ ಅನ್ನೋ ರೀತಿ. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಬೇಕಲ್ಲ ಇದಕ್ಕೆ ಸರ್. ಇದು ನಾನು ಸರ್ಕಾರಿ ವಿಜ್ಞಾನ ಕಾಲೇಜ್ ವಿದ್ಯಾರ್ಥಿಯಾಗಿದೆ, ಸಕಲೇಶ್ಪುರದಿಂದ ಬರ್ತಿದ್ದೆ. ನನಗಾಗಲೇ ಒಂದು ರಾಜಕೀಯದ ಹುಚ್ಚು ಮತ್ತು ಹೋರಾಟದ ಹುಚ್ಚು ಅವತ್ತೇ ಇತ್ತು. ನಾನಿಲ್ಲಿ ಚುನಾವಣೆ ನಡೀತಾ ಇತ್ತು, ಕಾಲೇಜ್ ಚುನಾವಣೆ, ಕಾರ್ಯದರ್ಶಿ ಸ್ಥಾನಕ್ಕೆ ನಾನು ನಿಂತಾಗ ತುಂಬ ಜನ ಇಲ್ಲಿ ಹಾಸನ ಭಾಗದ ಸಕಲೇಶ್ಪುರದವರು ಬರಬೇಕು, ಕಾಲೇಜ್ ಮುಗಿಸ್ಕೋಬೇಕು, ಹೋಯ್ತಾ ಇರಬೇಕು, ಚುನಾವಣೆ ಅದಕ್ಕೆ ಇದಕ್ಕೆ ಎಲ್ಲ ನಿಂತರೆ ನಿಮ್ಮನ್ನ ಎಲ್ಲಿ ಮಟ್ಟ ಹಾಕ್ಬೇಕು ಅಲ್ಲಿ ಹಾಕ್ತೀವಿ ಅಂತ ಹೆದರಿಸೋರು. ಹೌದು, ಸುಶೀಲೇಗೌಡರು ಇದ್ರು. ಆ ಸಂದರ್ಭದಲ್ಲಿ ನಾನು ಚುನಾವಣೆಯಲ್ಲಿ ಗೆದ್ಬಿಟ್ಟೆ ಸರ್. ಗೆದ್ದಾಗ 2ನೇ ಫ್ಲೋರಲ್ಲಿ ನಡ್ಕೊಬರ್ತಿದ್ದೆ. ಹಾಸನದ ಕೆಲವು ಸುತ್ತಮುತ್ತ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವತ್ತೇ ನನ್ನ ಕೊಳ್ಪಟ್ಟಿ ಕುತ್ತಿಗೆಯನ್ನು ಹಿಡಿದು ಕೆಳಗಡೆ ಎಸ್ತು ಬಿಡ್ತೀವಿ, ನೀನು ಗೆದ್ದಿರ್ಬೋದು, ನೀನು ಎಷ್ಟು ಕೆಲಸ ಅಷ್ಟು ಮಾಡ್ಬೇಕು, ಸಕಲೇಶ್ಪುರದಲ್ಲಿ ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಅಂತೇಳಿ ನನಗೆ ಅವತ್ತು ಆ ಹೇಳಿಕೆಗಳು ನನ್ನ ಮೇಲೆ ಮಾಡದಂಥ ಇದು ಇವತ್ತು ಕೂಡ ಅದು ನನ್ನ ಮನಸ್ಸಿನಲ್ಲಿ ಕುದೀತಾ ಇದೆ. ಅವತ್ತಿಂದ ಪ್ರಾರಂಭ ಮಾಡಿದೆ. ಸಕಲೇಶ್ಪುರದ ವಿಷಯ ಅಂದರೆ ನಮಗೆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದು. ನಾವು ಇಲ್ಲಿ ಏನಾದ್ರು ಸಮಸ್ಯೆ ಆದರೂ ಧ್ವನಿ ಎತ್ತಬೇಕು ಅಂತ ಅವತ್ತು ಯೋಚನೆ ಮಾಡಿ ಇಲ್ಲಿ ಬಂದವನು. ಬಂದಂಥ ಸಂದರ್ಭದಲ್ಲಿ ನಾನು ಹೋರಾಟ ಸಣ್ಣ ಪುಟ್ಟ, ನೀವು ಹಳೆ ದಾಖಲೆಗಳನ್ನು ತೆಗೆದು ನೋಡಿದ್ರೆ ರಸ್ತೆ ತಡೆ ಇರ್ಬೋದು, ಇವೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸಲ ನಾನು ಯಾವುದೋ ಒಂದು ನಮ್ಮ ಜಮೀನು ವಿಚಾರಕ್ಕೆ ತಾಲೂಕು ಕಚೇರಿಗೆ ಹೋದೆ ಸರ್. ತಾಲೂಕು ಕಚೇರಿಗೆ ಹೋಗಿ ಇದು ಹಿಂಗೊಂದು ಸ್ವಲ್ಪ ತಿದ್ದುಪಡಿ ಆಗಬೇಕು ಅಂತ ಕೊಟ್ಟೆ. ಅವರು ಉಪತಹಸೀಲ್ದಾರ್ ಯಾರೋ ಇದ್ದರು, ನನಗೆ ಜ್ಞಾಪಕ ಇಲ್ಲ ಈಗ ಯಾರು ಅಂತೇಳಿ. ಅವ್ರು ಆಯಿತು ಸರ್ ಮಾಡ್ಕೊಡ್ತೀವಿ, ಒಂದು ಸ್ವಲ್ಪ ಫೀಸ್ ಆಗುತ್ತೆ ಅಂದೆ. ತಕ್ಷಣ ಅವತ್ತಿನಗೆ 1,000 ರೂಪಾಯಿ ದುಡ್ಡು ಕೊಟ್ಟು ಬಂದೆ. 1,000 ದುಡ್ಡು ಕೊಟ್ಟು, ನಮಗೆ ಗೊತ್ತಿಲ್ಲ ಅವತ್ತು ಕೊಡಬಾರ್ದು ಭ್ರಷ್ಟಾಚಾರ ಇದು ಅಂತೇಳಿ ಕೊಟ್ಟು, ಆಯಿತು ಸರ್ ನಾಳೆ 11 ಗಂಟೆಗೆ ಬನ್ನಿ ಅಂದರು. ಮಾರನೇ ದಿವಸ 11 ಗಂಟೆಗೆ ಹೋದೆ. ಬೆಳಗ್ಗೆ ಮಧ್ಯಾಹ್ನ ಕೊಟ್ಟು ಬಂದಿದ್ದೀನಿ. ಮಾರನೇ ದಿವಸ 11 ಗಂಟೆಗೆ ಹೇಳಿದ್ರಲ್ಲ ಮಾಡ್ಕೊಡ್ತಾರೆ, ದುಡ್ಡು ಕೊಟ್ಟಿದ್ನಲ್ಲ ಮಾಡ್ಕೊಡ್ತಾರೆ ಅಂತ ಹೋದೆ. ಹೋಗಿ ನೋಡಿದ್ರೆ ಹಿಂಗೆ ನೋಡಿದ್ರು. ಏನ್ರಿ ಅಂದರು. ಸರ್ ನೆನ್ನೆ ಬಂದಿದ್ನಲ್ಲ ಸರ್. ಏನು ವಿಷಯ ಅಂದರು. ಸರ್ ನೆನ್ನೆ ಬಂದು ಫೈಲ್ ಕೊಟ್ಟು 1,000 ರೂಪಾಯಿ ದುಡ್ಡು ಕೊಟ್ಟು ಹೋಗಿದ್ದೀನಲ್ಲ ಸರ್. ಹೋ ಅಂದರೆ ಎಷ್ಟು ಬೇಜವಾಬ್ದಾರಿ ಅಂದರೆ, ಇನ್ನೂ ಅದು ನಾನು ಕೊಟ್ಟು ಬಂದು 12 ಗಂಟೆ ಕಳೆದಿಲ್ಲ, ಅಷ್ಟು ಬೇಗ ಅವನಿಗೆ ಮರ್ತೋಗಿದೆ. ದುಡ್ಡು ಇಸ್ಕೊಳ್ಳೋ ಜ್ಞಾನ ಇದೆ, ಮರ್ತೋಗಿದೆ. ಆಮೇಲೆ ಅಂದ್ರೆ ಸರ್ ಏನಾದರೂ ನೀವು ಯಾರಾದರೂ ಸ್ವಲ್ಪ
ರಾಜಕೀಯವಾಗಿರ್ತಕ್ಕಂಥ ವ್ಯಕ್ತಿಗಳ ಕೈಲಿ ಫೋನ್ ಮಾಡಿಸಿ ಇದು ಪಕ್ಕದ ಟೇಬಲಿಗೆ ಹೋಗಿ ತಹಸೀಲ್ದಾರ್ಗೆ ಹೋಗ್ಬೇಕು ಅಂತ ಅಂದರು. ನನಗೆ ಒಂದು ಸ್ವಲ್ಪ ಭಾಳ ಬೇಸರ ಆಯಿತು. ಸರ್ ಪಕ್ಕದ ಟೇಬಲ್ ಇಲ್ಲೇ ಇದೆಯಲ್ಲ ಕೊಡಿ ಅಂದೆ. ಇಲ್ಲೇ ಇದೆಯಲ್ಲ ಕೊಡಿ ಸರ್ ಪಕ್ಕದ ಟೇಬಲು, ಯಾಕೆ ಇದು ಮಾಡಬೇಕು ಅಂತ. ಇಲ್ಲೇ ಸರ್ ಹಂಗೆಲ್ಲ ಆಗಲ್ಲ, ನಿಮ್ಗೆ ಗೊತ್ತಿಲ್ಲ, ಫೋನ್ ಮಾಡಿಸಿ ಯಾರು ಕೈಲಾರು ಅಂದರು. ನನಗೆ ಆಗ ಬಂದು ಯೋಚನೆ ಸ್ಟಾರ್ಟ್ ಆಯಿತು, ಹೌದು ಇದಕ್ಕೊಂದು ಪವರ್ ಬೇಕು ಅಂತ ಹೇಳಿ ಅವತ್ತು ನಾನು ನಿರ್ಧಾರ ಮಾಡಿ ಗ್ರಾಮ ಪಂಚಾಯತಿಗೆ ಬಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಆಮೇಲೆ ತಾಲೂಕ್ ಪಂಚಾಯತಿ ಸದಸ್ಯನಾಗಿ, ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷನಾಗಿ ನಾನು ಹೋರಾಟಕ್ಕೆ ಇಳಿದಂಥ ಸಂದರ್ಭ. ಇಲ್ಲಿ ಯಾವುದು ವೈಯಕ್ತಿಕ ದ್ವೇಷಗಳು ಯಾವ ವಿಚಾರವಾಗೂ ಇಲ್ಲ ಸರ್. ನಂದು ಒಂದು ಗುಣ ಏನು ಅಂದರೆ ನೋಡಿ, ನಾನು ಯಾವುದೇ ಮಂತ್ರಿಗಳಾಗಿರಲಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿರಲಿ, ಸಕಲೇಶ್ಪುರಕ್ಕೆ ಬಂದಾಗ 2012ರಿಂದ ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಎದುರುಗಡೆ ನಿಂತು ನಾನು ಪ್ರಶ್ನೆ ಕೇಳಿದ್ದೀನಿ. ಸಕಲೇಶ್ಪುರ ಸಮಸ್ಯೆ ಬಗ್ಗೆ ಗಮನ ಸೆಳೆದ ಅಷ್ಟು ವಿಡಿಯೋ ದಾಖಲಾತಿ ನನ್ನ ಹತ್ರ ಇದೆ. ಭಾಳ ವೈರಲ್ ಕೂಡ ಆಗಿತ್ತು, ಒಂದು ಮಾತುಕತೆ ಆಡಿದ್ದು ಮಂತ್ರಿಗಳ ಜೊತೆ ಮಾತಾಡಿದ್ದು ಭಾಳ ವೈರಲ್ ಕೂಡ ಆಗಿತ್ತು. ಭಾಳ ಗಟ್ಟಿದ್ದೀನಿ ಯಾರೋ ಸಕಲೇಶ್ಪುರದಲ್ಲಿ ಮಾತಾಡ್ತಾವಲ್ಲ ಅಂತ ಇಡೀ ಕರ್ನಾಟಕ ತಿರುಗಿ ನೋಡೋ ಅಂತ ಒಂದು ವಿಡಿಯೋ ಆಗಿತ್ತು. ಅಷ್ಟೆಲ್ಲ ಮಾಡ್ಕೊಂಡು ಬಂದೆ. ಇಲ್ಲಿ ಒಂದು ಸಮಸ್ಯೆ ಏನಾಯಿತು ಅಂದರೆ, ನಾನು ಯಾವುದೇ ಪಕ್ಷ ಇರಲಿ, ನಮ್ಮ ಪಕ್ಷ ಇರಲಿ ಸರ್, ಈಗ ನಾನು KPCC ಸದಸ್ಯ ಇದ್ದೆ, ನನಗೆ ಇವತ್ತವರೆಗೂ ಒಂದು 5 ಲಕ್ಷ ಗ್ರ್ಯಾಂಟ್ ಹಾಕ್ಸ್ಕೊಬರೋಕ್ಕಾಗಿಲ್ಲ. 2.5 ವರ್ಷ ಆಯಿತು. ಒಂದೇ ಒಂದು ಟ್ರಾನ್ಸ್ಫರ್ನ ತಡೆಯೋಕ್ಕಾಗಿಲ್ಲ. ಮತ್ತು ಈ ಕಾಡಾನೆ ಸಮಸ್ಯೆಗೆ ಈಶ್ವರ್ ಖಂಡ್ರೆ ಅವರಿಗೆ 3 ಸಲ ವಿವರವಾದ 15 ವರ್ಷಗಳ ಅಧ್ಯಯನದ ದಾಖಲೆಯನ್ನು ಕೊಟ್ಟೆ, ಒಂದೇ ಒಂದು ರಿಪ್ಲೈ ಇಲ್ಲ. 3 ಬಾರಿ ಕೂರ್ಸಿ ಮಾತಾಡಿ. KN ರಾಜಣ್ಣ ಅವ್ರಿಗೆ ಕೊಡೋಕೆ ಹೋದರೆ ಕೈಲಿ ಹಿಂಗೆ ಅಂದರು. ನನಗೆ ಒಬ್ಬ KPCC ಮೆಂಬರ್ನ ತಳ್ಳಿದಾಗ ಆ ಇಡೀ ಪೇಪರ್ನ ಹರಿದು ಅವರು ಅಲ್ಲೇ ಎಷ್ಟು ಬಂದಂಥವ್ರು. ನಾನು ಮುಖ್ಯಮಂತ್ರಿಗಳು ಬಂದಾಗಲೂ ಮನವಿ ಕೊಡೋಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಕನಿಷ್ಠ ಉಪಮುಖ್ಯಮಂತ್ರಿಗಳು ಬಂದಾಗಲೂ ಅವಕಾಶ ಆಗುತ್ತೆ ಅಂತ ಬಂದಾಗ BR ಗುರುದೇವ್ ಅವ್ರು ಮಲ್ಲಿದ್ರು ಉಪಮುಖ್ಯಮಂತ್ರಿಗಳು. ಅಲ್ಲಿ ಹೋಗಿ ನಾನು ಮನವಿ ಕೊಟ್ಟಿದ್ದೀನಿ, ವಿಡಿಯೋ ಇದೆ ನೋಡಿ. ಅದು ಹಿಂಗೆ ಸಮಸ್ಯೆ ಆಗ್ತಾ ಇದೆ, ಇಷ್ಟು ನಾವು KPCC ಸದಸ್ಯರಿದ್ದೀವಿ, ನಿಮ್ಮದೇ ಸರ್ಕಾರ ಇದೆ, ಕೇಳ್ತಾರೆ ಸರ್ ನಮ್ಮನ್ನು, ಇದಕ್ಕೇನಾದರೂ ಒಂದು ಪರಿಹಾರ ಮಾಡಿಕೊಡಿ. ಎತ್ತಿನೊಳೆಯಲ್ಲಿ ನೀರು ಕಳ್ಕೊಂಡಿದ್ದಾರೆ, ಈ ಕಡೆ ಆನೆ ದಾಳಿಯಿಂದ ಸಾಯ್ತಾ ಇದ್ದಾರೆ ಅಂದರೆ ಅವ್ರು ಒಂದು ಮಾತು ಹೇಳಿದ್ರು. ನನಗೆ ಇವತ್ತು ಅದು ಮನಸ್ಸಲ್ಲಿ ಕುದೀತಾ ಇದೆ. ಮೇಲೆ ಹಿಂಗೆ ನೋಡ್ಬಿಟ್ಟು ಹೇಳಿದ್ರು, ನೀರು ಕೊಡ್ತಾ ಇರೋದು ಭಗವಂತ, ನೀನಲ್ಲ. ಇದೇ ಮಾತು ಇದೇ ಜಿಲ್ಲಾಧಿಕಾರಿಗಳು, SP ಗಳು ಎಲ್ಲ ಇದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ತೆಗಿಸಿ ಅಲ್ಲಿಗೆ ವಿಡಿಯೋ ಕಟ್ಟಾಗಿದೆ. ನೀರು ಕೊಡ್ತಾ ಇರೋದು ಭಗವಂತ, ನೀನಲ್ಲ ಅಂತ ನಾನು ಕೇಳಿದೆ. ಆಮೇಲೆ ತಕ್ಷಣವೇ, ಸರ್ ಭಗವಂತ ದೊಡ್ಡಬಳ್ಳಾಪುರಕ್ಕೂ ಕೊಡಬೇಕಾಗಿತ್ತು, ತಾರತಮ್ಯ ಭಗವಂತ ಮಾಡಿರೋದು ಅದು ಅಂತ ಅಂದೆ. ಅಷ್ಟಕ್ಕೆ ಕಟ್ಟಾಯಿತು. ಅವತ್ತಿಂದ ನನಗೆ ತುಂಬ ಬೇಸರ ಇತ್ತು. ಇದು ಹುದ್ದೆಲಿದ್ದು ನಾನು ಹೋರಾಟ ಮಾಡಿದ್ದು ಪ್ರಯೋಜನ ಇಲ್ಲ, ಜನ ನಾಳೆ ನನ್ನನ್ನು ಬೈತಾರೆ. ಸರ್ ನಾನೀಗಾಗಲೇ ರಾಜೀನಾಮೆ ಕೊಟ್ಟಿದ್ದೀನಿ KPCC ಸದಸ್ಯನಾಗಿ. ನಾನೊಬ್ಬ KPCC ಸದಸ್ಯನಾಗಿ ನನ್ನ ಮೇಲೆ 3 ಪ್ರಕರಣ ಆಗುತ್ತೆ ಅಂದರೆ ಸಾರ್ವಜನಿಕರಿಗೆ ನಾನು ಏನು ನ್ಯಾಯ ಕೊಡೋಕ್ಕಾಗುತ್ತೆ? ಯಾಕೆ ಹಿಂಗಾಗ್ತಾ ಇದೆ? ಜನರಿಗೆ ಸ್ಪಂದಿಸೋಕ್ಕಾಗ್ತಾಯಿಲ್ಲ. ಸರ್ಕಾರ ಇದೆ ಅಂತಾರೆ, ಒಂದು ರಸ್ತೆ ಮಾಡ್ಸೋಕ್ಕಾಗ್ತಾಯಿಲ್ಲ, ಒಂದು ಟ್ರಾನ್ಸ್ಫರ್ ತಡೆಯೋಕ್ಕಾಗ್ತಾಯಿಲ್ಲ, ನಮ್ಗೆ ಬೇಕಾದ ಅಧಿಕಾರಿಗಳನ್ನ ಹಾಕ್ಸ್ಕೊಬರೋಕ್ಕಾಗ್ತಾಯಿಲ್ಲ, ಎಷ್ಟು ಮನವಿ ಕೊಟ್ಟರು ವಾಪಸ್ ಒಂದು ರೀಪ್ಲೇ ಇಲ್ಲ. ಇದು ಬೇಕಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಅದ್ರ ಸಂದರ್ಭದಲ್ಲಿ ಈ ಘಟನೆ ನಡೆದ ತಕ್ಷಣ ಇನ್ನೂ ನನಗೆ ಒಂಥರ ಘಾಸಿ ಆದಂಗೆ ಆಯಿತು. ಹಾಗಾಗಿ ನಾನು ರಾಜೀನಾಮೆಯನ್ನು ಈಗ DK ಶಿವಕುಮಾರ್ ಅವರಿಗೆ, ಹಾಸನ ಜಿಲ್ಲಾಧ್ಯಕ್ಷರಿಗೆ, ಸಕಲೇಶ್ಪುರ ತಾಲೂಕು ಅಧ್ಯಕ್ಷರಿಗೆ ಮತ್ತು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರಾದ ಮುರಳೀಮೋಹನ್ ಅವರಿಗೆ ಎಲ್ಲರಿಗೂ ನಾನು ರಾಜೀನಾಮೆ ತಲುಪಿಸಿದ್ದೀನಿ. ಚೆನುಗಿರಿ ಇದು ನಿಮ್ಮ ದನಿ.